ಅಮ್ಮ ಅಮ್ಮ ಎಕ್ಸ್ಕ್ಯೂಸ್ ಮೀ ಅಮ್ಮ, ಮಾದಪ್ಪ ಅಂಕಲ್ ಮನೆಯಲ್ಲಿ ಬರುತ್ತೆ, ಇದೇ ರೋಡಾ? ಯಾಕವ? ನಾನು ಆ ಮನೆಯೊಳೆ. ಏನ್ ವಿಷಯ? ಇವ್ರಿಗೇನು ಆಗ್ಬಾರ್ದು, ಸೇಫಾಗಿ ಹೊರಗಡೆ ಬಂದ್ರೆ ಸಾಕು. ಅದು ಅವ್ರ ಮನೇಲಿ ಒಬ್ರು ಹೆಂಗ್ಸಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋದ್ರೆ ಶಿವ ಅವ್ರ ಪ್ರಾಣ ಉಳಿಯುತ್ತೆ. ಅದಕ್ಕೆ. ಹಂಗಾದ್ರೆ ಶಿವ ನಿಜವಾಗ್ಲೂ ಅಪಾಯದಲ್ಲಿದ್ದಾನ? ನೋಡವ, ಆ ಹೆಂಗಸು ನಾನೇ. ಹೌದಾ? ಕಾರಣ ಇವ್ರೆ. ಅಮ್ಮ ನೀವೀಗ್ಲೇ ಬರ್ಬೇಕು, ಮಾದಪ್ಪ ಅಂಕಲ್ ನಮ್ಮನ್ನ ಕಳ್ಸಿರೋದು. ನಡಿಯವ, ನನ್ನ ಮಗಿನ ಉಸಿರು ನಿಲ್ಸೋ ಗಂಡಸು ಈ ಊರಾಗ ಯಾವನವನೋ ನಾನು ನೋಡ್ತೀನಿ. ಅವ್ವ ಮಕ್ಕಳವ, ಏನವ ಇದು ಆಶ್ಚರ್ಯ? ಇವನ್ ತಾಯಿ ಹೆರಿಗೆ ಸಮಯದಲ್ಲಿ ನಾನೇ ಹೋಗಿ ಹೆರಿಗೆ ಮಾಡಿಸಿ ತಾಯಿ ಮಗ ಜೀವನ ಕಾಪಾಡಿದೆ. ಆದ್ರೆ ಈಗ ಆ ತಾಯಿ ಮಗನೇ ಬಂದು ನನ್ನ ಮಗನ ಪ್ರಾಣ ಉಳಿಸ್ತವ್ರೆ. ಅವ್ವ, ನಾವು ಮಾಡಿದ ಪಾಪ ಪುಣ್ಯ ನಮಗೆ ವಾಪಸ್ ಕೊಡ್ತೀಯಲ್ಲ, ಏನವ ನಿನ್ ಲೀಲೆ? ನಡೆಯವ ಹೋಗೋಣ. ಇವನ್ನ ಆದಷ್ಟು ಬೇಗ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು. ಎಲ್ಲವ ದೇವಿ ಪುತ್ರ ಶಿವು ಅಲ್ಲಿ ಕಲ್ಯಾಣಿ ಒಳಗೆ ಮೇಲೆ ಎದಳಕ್ ಆಗ್ತಿಲ್ಲ. ಜಗತ್ತಿಗೆ ಬಂದನ. ಮಕ್ಕಳವ, ಯಾಕವ ಇಂಥ ದೊಡ್ಡ ಪರೀಕ್ಷೆ? ನಿನ್ ದೃಷ್ಟಿಯಲ್ಲಿ ಅನ್ಯಾಯ ಸೋಲ್ಬೇಕು, ನ್ಯಾಯ ಗೆಲ್ಬೇಕು ಅಂಥದ್ರಲ್ಲಿ ಇಲ್ಲಿ ನ್ಯಾಯ ತೆಲೆ ಮೇಲೆ ಕತ್ತಿ ತೂಗ್ತಾ ಇದೆ. ಬೇಡವ, ಬೇಡ, ಕಾಪಾಡವ. ಕಾಪಾಡು ತಾಯಿ. ಗರ್ಭಿಣಿ ಹೆಣ್ಣಿನ ರಕ್ತ ಬೇಕು ಅಂತ ಹೇಳಿದ್ರು, ಆದ್ರೆ ಅದರಿಂದ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಶಿವ ಅವರು ಹೇಗೆ ಎದ್ದು ಬರ್ತಾರೆ ಅಂತನೂ ಗೊತ್ತಿಲ್ಲ. ಅಮ್ಮ, ನಿನ್ನೆ ನಂಬಿದ್ದೀನಿ, ಉರಿತಿರೋ ದೀಪನ ಆರಿಸ್ಬೇಡ. ಅವ್ವ ಮಕ್ಕಳವ, ನಾನು ಇಲ್ದೇ ಇದ್ದಾಗ್ಲೂ ನನ್ನ ಮನೆ ನನ್ನ ಮಕ್ಕಳನ್ನ ಕಾಪಾಡಿದೆ. ನಾನು ತಿರುಗಿ ಬಂದ್ಮೇಲೂ ಎಲ್ರನ್ನೂ ಕಾಪಾಡಿದೆ. ಆದ್ರೆ ಇಲ್ಲಿ ನೋಡವ, ನನ್ನ ಗಂಡ, ನನ್ನ ಸೊಸೆ, ನನ್ನ ಮಕ್ಕಳು ಅವ್ರು ಎಲ್ರೂ ಕಣ್ಣೀರಾಗ್ತವ್ರೆ. ಅವ್ವ, ಅವ್ರನ್ನ ಅನಾಥವಾಗಿ ಮಾಡಬೇಡ, ಅನಾಥವಾಗಿ ಮಾಡಬೇಡ. ನನ್ನ ಮಗನ ಉಳಿಸು, ನನ್ನ ಮಗನ ಉಳಿಸು. ಶಿವನ ದಿಗ್ಬಂಧನದಿಂದ ಮುಡಿಸ್ಬೇಕು ಅಂದ್ರೆ ಗೋರ್ಗುಡಿ ಎಂಬುಸರು ರಕ್ತದ ನೀನು ಬೀಳ್ಬೇಕಂತೆ.
ಶಿವ ದೇವಿನ ಹೊರಗೆ ಶುರು ಮಾಡಿದ್ಮೇಲೆ ಯಾವತ್ತು ದೇವಿ ಬೆತ್ತನ ಕೇಳಲಿಲ್ಲ, ಇವತ್ತು ಕೇಳವಳೆ. ದೊಡ್ಡ ತಪ್ಪಾದ್ಮೇಲೆ ತಿದ್ದೋ ಕೆಲಸನೂ ದೊಡ್ಡದಾಗೆ ಆಗ್ಬೇಕಲ್ವಾ? ಅವ್ವ ಮಕ್ಕಳವ್ವ, ನನ್ನ ಗಂಡ ಬೆತ್ತ ನೋಡಿದ್ರೆ ಹೆದರು ಬಿಡ್ತಾರೆ. ಇಲ್ಲಿ ನನ್ನ ಅಕ್ಕಂಗೆ ಇರೋರೆ, ನನ್ನ ಅತ್ತಿಗೆ ಅವಳೆ, 3 ಜನ ಅವ್ರೆ. ಇವ್ರು ಯಾರಿಗೂ ಈ ಸತ್ಯ ಗೊತ್ತಾಗ್ಬಾರ್ದು ತಾಯಿ. ನನ್ನವ್ವ ಇದೇನಪ್ಪ, ಶಾಕ್ ಮೇಲೆ ಶಾಕು. ಮನು ಬೆತ್ತ ನೋಡ್ಬಿಟ್ಟ ಅಂದ್ರೆ ಹೆದರ್ಕೊಳ್ಬಿಡ್ತಾನೆ. ಅಂದ್ರೆ ನಾವು ಮುಚ್ಚಿಟ್ರೋ ಸತ್ಯ ಎಲ್ಲ ಹೊರಗೆ ಬಂದ್ಬಿಡ್ತದೆ.